ಹಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಗೀತ ಗೌಡ ಯೂಟ್ಯೂಬ್ ಚಾನಲ್. ಸೊ ನಮಗೆ 9 PM ಪಿಕಪ್ ಇದೆ. ಅರೌಂಡ್ 9:20 ಆಯಿತು, ಇನ್ನೂ ಬಂದಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮದು ಸಿಟಿ ಟೂರ್ ಇದೆ. ಮಾರ್ನಿಂಗ್ ಬಂದಿದ್ದಾರೆ ಇಲ್ಲಿ, ಅರ್ಪಿತಾ ಇದ್ದಾರೆ. ಸೊ ಇಲ್ಲಿಂದ ನಮಗೆ ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ತಾರಂತೆ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಿ ಅಲ್ಲಿಂದ ನೆಕ್ಸ್ಟ್ ಲೊಕೇಶನ್ಗೆ ಕರ್ಕೊಂಡು ಹೋಗ್ತಾರೆ. ನೋಡೋಣ ಇವತ್ತು ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸಿಗೋಣ ಬ್ರೇಕ್ಫಾಸ್ಟ್ ಆದಮೇಲೆ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಮರಿಬೇಡಿ. ಅನ್ಫಾರ್ಚುನೇಟ್ಲಿ ಏನಾಯಿತು ಅಂತಲೇ ಗೊತ್ತಿಲ್ಲ, ವಾಯ್ಸೇ ರೆಕಾರ್ಡ್ ಆಗಿಲ್ಲ. ಎಷ್ಟು ಡೀಟೇಲಾಗಿ ಹೇಳಿದೆ ಅಂದರೆ ಇದ್ರ ಬಗ್ಗೆ ನನ್ನ ಮೈಕ್ ಹಾಕಿದ್ರಿಂದ ಮೈಕಿಂದ ಏನೋ ಪ್ರಾಬ್ಲಮ್ ಆಯಿತೋ ಏನೋ ಗೊತ್ತಿಲ್ಲ. ಇದು ನಾವು ಸೆಕೆಂಡ್ ಡೇಗೆ ನಮಗಿದ್ದಿದ್ದು ಒಂದು ಬಾಟು ಕೇವ್ಸು, ಜೆಂಟಿಂಗ್ ಐಲ್ಯಾಂಡು. ಸೊ ಇವೆರಡು ಪ್ಲೇಸ್ ಕವರ್ ಮಾಡಬೇಕಿತ್ತು. ಇದು ನಮಗೆ ಅರೌಂಡ್ ಮಲೇಷ್ಯಾ ಅಂದರೆ ಕೊಲಲಂಪುರ್ ಸಿಟಿಯಿಂದ 13 ಕಿಲೋಮೀಟ್ರ್ಗಡೆ ಆಚೆ ಇದೆ ಈ ಟೆಂಪಲ್ಲು. ಈ ಟೆಂಪಲ್ ಏನಂದರೆ ಉತ್ತರ ದಿಕ್ಕಿಗೆ ಮುಖ ಮಾಡ್ಕೊಂಡಿರೋ ಥರ ಇದೆ ದೇವಸ್ಥಾನ. ಈ ಮುರುಗನ್ ದೇವಾಲಯ ಬಂದ್ಬಿಟ್ಟು ಗೋಲ್ಡ್ ಕಲರ್ ಪೇಂಟ್, ಅಂದರೆ ಪ್ಯೂರ್ ಒರಿಜಿನಲ್ ಗೋಲ್ಡ್ ಅಲ್ಲ, ಆ ಬಣ್ಣದಲ್ಲಿ ಮಾಡಿರುವಂಥದ್ದು. ಈ ಬಾಟು ಕೇವ್ಸ್ ಏನಿದೆ, ಅರೌಂಡ್ 400 ಮಿಲಿಯನ್ ವರ್ಷಗಳ ಇತಿಹಾಸ ಇದೆಯಂತೆ ಇದಕ್ಕೆ, ಈ ಗುಹೆಗೆ. ಸೊ ಅದನ್ನು ಡೀಟೇಲಾಗಿ ಸರ್ಚ್ ಮಾಡಬೇಕಿತ್ತು, ಅದೇನು ಅಂತ ನಾನು ಮಾಡೋಕ್ಕಾಗಲಿಲ್ಲ. ಸೊ ಮೇಲೆ ಎಷ್ಟಾಗುತ್ತೆ ಅದು ಅಷ್ಟು ತಿಳ್ಕೊಂಡಿದೆ. 400 ಮಿಲಿಯನ್ ಹಳೇದು ವರ್ಷದ, 400 ಮಿಲಿಯನ್ ಇಯರ್ಸ್ ಓಲ್ಡ್ ಟೆಂಪಲ್ ಇದು. ಸೊ ಇದು ಬಂದು ಈ ಮುರುಗನ್ ವಿಗ್ರಹ ಇದೆ, 140 ಅಡಿ ಎತ್ತರ ಇರೋದು ಆ ವಿಗ್ರಹ. ಅರೌಂಡ್ ನಮಗೆ 272 ಸ್ಟೆಪ್ಸ್ ಬರುತ್ತೆ. ಇಲ್ಲಿ ಹತ್ಕೊಂಡು ಮೇಲೆ ಹೋಗಬೇಕು. ಆ ಸ್ಟೆಪ್ಸ್ದು ವಿಶೇಷತೆ ಏನು ಅಂದರೆ, ಕಾಮನ್ ಬಿಲ್ಲುಗಳಲ್ಲಿ ಯಾವ ಥರ 7 ಬಣ್ಣ ಇದೆಯೋ ಆ ಸ್ಟೆಪ್ಸು ಹಂಗೆ ಆ ಥರ ಬಣ್ಣದಿಂದನೇ ಆ ಸ್ಟೆಪ್ಸ್ಗಳಿರೋದು. ಇನ್ನೊಂದು ಏನು ಪ್ರಾಬ್ಲಮ್ಮು ಅಂದರೆ, ಸ್ಟೆಪ್ಸ್ ಇದು ತುಂಬ ಅಂದರೆ ತುಂಬ ಚಿಕ್ಕದು ಸ್ಟೆಪ್ಸು, ಅಗಲವಾಗಿಲ್ಲ, ಸ್ಮಾಲ್ ಸೈಜು. ಹತ್ತಬೇಕಾದ್ರೂ ಅಷ್ಟೇ ಹುಷಾರಾಗಿ ಹತ್ತಬೇಕು, ಇಳಿಬೇಕಾದ್ರೂ ಅಷ್ಟೇ ತುಂಬ ಹುಷಾರಾಗಿ ಇಳಿಬೇಕು ಈ ಜಾಗದಲ್ಲಿ. ಇನ್ನೊಂದೇನು ಅಂದರೆ, ಸಿಕ್ಕಾಪಟ್ಟೆ ಕೋತಿಗಳಿದೆ. ಕೈಯಲ್ಲಿ ಏನೂ ಕ್ಯಾರಿ ಮಾಡೋಕ್ಕಲ್ಲ, ಇನ್ಕ್ಲೂಡಿಂಗ್ ವಾಟ್ರ್ ಬಾಟ್ಲು ಸಹ ಬಿಡೋಲ್ಲ. ಫುಡ್ ಅಂತಲ್ಲ, ಕೈಲಿ ಏನೇ ಇಟ್ಕೊಂಡಿದ್ರು ಕಿತ್ಕೊಬಿಡುತ್ತೆ. ಸೊ ಇದು ನಾವು ಎಷ್ಟು ಆಯಾಸ ಪಟ್ಕೊಂಡು ಮೇಲೆ ಹತ್ತು ಹೋಗ್ತೀವೋ ಅಷ್ಟೇ ರಿಲ್ಯಾಕ್ಸ್ಡ್ ಆಗುತ್ತೆ. ಯಾಕೆಂದರೆ ಗುಹೆ ಇರೋದ್ರಿಂದ ಒಳಗಡೆ ಹೋದ ತಕ್ಷಣ ತಣ್ಣಗೆ ಫೀಲ್ ಆಗೋ ಥರ ಫೀಲ್ ಆಗುತ್ತೆ. ಇನ್ನೊಂದು, ಈ ಟೆಂಪಲ್ಗೆ ಯಾವ ಥರ ಅಂದರೆ ಆ ಥರ ಡ್ರೆಸ್ ಹಾಕ್ಕೊಂಡು ಹೋಗೋಂಗಿಲ್ಲ, ಇದಕ್ಕೆ ಆದ ಡ್ರೆಸ್ ಕೋಡ್ ಅಂತ ಇದೆ. ಸೊ ವಿತೌಟ್ ಸ್ಲೀವ್ಲೆಸ್ ಹೋಗೋಂಗಿಲ್ಲ, ನೀಲೆಂತಿಂದ ಕೆಳಗಡೆ ಬಟ್ಟೆ ಇರಬೇಕು, ಮೇಲಿಂದ ಬಟ್ಟೆ ಇರೋಂಗಿಲ್ಲ. ರೂಲ್ಸು ಅಲ್ಲಿ ಟೆಂಪಲ್ ರೂಲ್ಸು. ಇಫ್ ಇನ್ ಕೇಸ್ ಆ ಥರ ಏನಾರು ಇತ್ತು ಅಂದರೆ ಶಾಲು ಗೀಲು ಆ ಥರ ಏನಾದರೂ ಹಾಕೊಂಡು ಹೋಗಬೇಕು. ಸೊ ಈ ಜಾಗದ ಬಗ್ಗೆ ನಾನು ಇಷ್ಟು ತಿಳ್ಕೊಂಡಿದ್ದೆ. ಟು ಮಸ್ಟ್ ವಿಸಿಟೆಡ್ ಪ್ಲೇಸ್ ಇನ್ ಮಲೇಷ್ಯಾ. ಆ್ಯಕ್ಚುಲಿ ಇಲ್ಲಿ ನಮ್ಮದು ಬ್ರ್ಯಾಂಡ್ಗಳು ಯಾವುದೂ ಇಲ್ಲ, ಎಲ್ಲ ಜಪಾನ್ ಬ್ರ್ಯಾಂಡು. ಇಲ್ಲಿ ಮಲೇಷ್ಯಾ ಬ್ರ್ಯಾಂಡ್ ಇದೆ. ಒಂದು ಬ್ರ್ಯಾಂಡು ನನಗೆ ಕಾಣಿಸ್ಲಿಲ್ಲ. ನನಗೆ ಗೊತ್ತಿರೋ ಅಟ್ಲೀಸ್ಟ್ ಒಂದು ಸೀಕೋ ಕಾಣಿಸಿಲ್ಲ, ಫಾಸಿಲ್ ಕಾಣಿಸಿಲ್ಲ, ರೋಲೆಕ್ಸ್ ಅದಾದರೂ ಬ್ರ್ಯಾಂಡ್ ಅಪ್ಪ, ವರ್ಲ್ಡ್ ವೈಡ್ ಬ್ರ್ಯಾಂಡ್ ಅದು, ಅದೇ ಕಾಣಿಸಿಲ್ಲ. ನೋಡ್ತಾ ಇದ್ದೀರಾ? ಯಾವ ಬ್ರ್ಯಾಂಡ್ ನಾವು ನೋಡ್ಬೋದು ಅಷ್ಟೇನೆ. ಇದು ಬ್ರ್ಯಾಂಡ್ ಅಂತಾರೆ, 300 ರೂಪಾಯಿ ಸಿಗ್ತದೆ. ಇದನ್ನ ಹಾಕೊಂಡು ನಾನು ಮಲೇಷ್ಯಾದಲ್ಲಿ ತಗೊಂಡ್ರೆ ಯಾರು ನಂಬಲ್ಲ. ಎಲ್ಲೋ ಹೋಗಿ ಚಿಕ್ಕಪೇಟೆಲ್ಲ ಜೈನರ್ ಹೋಗಿ ತಂದ್ಬಿಟ್ಟವ್ರೆ. ಸೇಮ್ ಹಂಗೆ ಇರೋದು ಎಲ್ಲ ವಾಚಸ್ಗಳು. ಸುಮ್ಮನೆ ಯಾಮರ್ಸ್ತಾರೆ ಅಷ್ಟೇ. ಇಲ್ಲಿ ಯಾವ ಬ್ರ್ಯಾಂಡ್ ವಾಚ್ ಇಲ್ಲ, ಸೆಕೆಂಡ್ಸೇ ಇಲ್ಲದೆಲ್ಲನೂ ನಾವು ಯಾಮಾರ್ಬಾರ್ದು ಅಷ್ಟೇ. ಒಂದಷ್ಟು ಬ್ಯಾಗ್ಸ್ ಕಲೆಕ್ಷನ್ ಇಟ್ಟಿದ್ದಾರೆ, ಒಂದಷ್ಟು ವಾಚ್ ಕಲೆಕ್ಷನ್, ಒಂದಷ್ಟು ಗಾಗಲ್ಸ್, ಸಮ್ ಜುವೆಲ್ಸ್ ಇಟ್ಟಿದ್ದಾರೆ. ಬಟ್ ಇಲ್ಲಿ ಯಾವುದು ವರ್ತ್ ಬೈ ಇರಲ್ಲ. ಇಫ್ ಇನ್ ಕೇಸ್ ಬಂದರೆ ಯಾರು ಬೈ ಮಾಡೋಕ್ಕೂ ಹೋಗಬೇಡಿ. ತುಂಬ ಅಂದರೆ ತುಂಬ ಕಾಸ್ಟ್ಲಿ ಇದೆ. ಬೈ ಮಾಡೋವಂಥದ್ದು ಅಲ್ಲ, ಗುಡ್ ಕ್ವಾಲಿಟಿನೂ ಇಲ್ಲ. ಲೆದರ್ ಬೆಲ್ಟ್ ಇಟ್ಟಿದ್ದಾರೆ, ನಿಜವಾಗ್ಲೂ ಅದು ಪ್ಯೂರ್ ಲೆದರೇ ಅಲ್ಲ. ಸೊ ಅಷ್ಟು ಬೈ ಮಾಡೋಕ್ಕೂ ಬರ್ತಲ್ಲ. 2004 ರಿಂಗೇಟ್ಸ್ ಅಂದರೆ ಅರೌಂಡ್ ನಿಮಗೆ 70,000 ಸಮಥಿಂಗ್ ಬೀಳುತ್ತೆ. ಸೊ ನಾಟ್ ಬೈಯಿಂಗ್, ನಾಟ್ ವರ್ತ್. ಅವ್ರು ನೋಡ್ತಾ ಇರಲಿ. ನನಗೇನು ಇಷ್ಟ ಆಗಲಿಲ್ಲ, ನಾನೇನು ತೊಗೊಳ್ಳಲ್ಲ. ಲಾಸ್ಟ್ ಡೇ ಯಾವುದೋ ಒಂದು ಚರ್ಚ್ ಶೀಟಲ್ಲಿ ಬಿಡ್ತಾರೆ, ಆವಾಗ ಅಲ್ಲೇ ಬೈ ಮಾಡಿದ್ರಾಯಿತು. ಅಲ್ಲೇ ಮಾಲ್ಸ್ ಇದೆ, ಅಲ್ಲೇ ಸಿಗುತ್ತೆ. ನೋಡ, ಅಲ್ಲೇ ಬೈ ಮಾಡೋಣ. ಜೆಂಟಿಂಗ್ ಐಲ್ಯಾಂಡ್ ಎಂಟ್ರಿ, ಟೋಲ್ ಕಟ್ಬಿಟ್ಟು ಒಳಗಡೆ ಹೋಗಬೇಕು. ಆ್ಯಕ್ಚುಲಿ ಇದು ಬಂದು ಪ್ರೈವೇಟ್ ಪ್ರಾಪರ್ಟಿ, ನಾಟ್ ಪಬ್ಲಿಕ್ ಪ್ರಾಪರ್ಟಿ. ಸಿಂಗಲ್ ಓನರ್, ಬಟ್ ಇನ್ವೆಸ್ಟ್ಮೆಂಟ್ ಮಾಡೋರು ತುಂಬ ಜನ ಇದ್ದಾರೆ ಅಂತ. ಆಸ್ಟ್ರೇಲಿಯನ್ಸ್ ಮತ್ತು ಅಮೆರಿಕನ್ಸ್ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ಕೇಬಲ್ ಕಾರ್ ಹತ್ರ ಬಂದಿದ್ದೀವಿ, ತೋರಿಸ್ತೀನಿ ಹೆಂಗಿದೆ ಅಂತ. ನಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ನೋಡೋಣ. ಇದೇ ಕಾರು, ಕೇಬಲ್ ಕಾರು. ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅಯ್ಯೋ, ನನಗೆ ಸ್ವಲ್ಪ ಭಯ ನಂಗೆ ಮೊದಲೇ ಐತಂದರೆ ಮೊದಲೇ ಭಯ. ಸೊ ಎಲ್ಲರೂ ಒಂದೇ ಕೇಬಲ್ ಕಾರ್ ಒಳಗಡೆ ಕೂತಿದ್ದೀವಿ, 10 ಜನ. ನಾನು ಸೇ ಹಾಯ್. ಹಲೋ ಹಾಯ್. ನೋಡಿ ಫ್ರೆಂಡ್ಸ್, ಎಲ್ಲ ಹಿಂಗೆ ಬಂದಿದ್ದೀವಿ ಅಷ್ಟೇ. ಎಲ್ಲರೂ ಇಲ್ಲಿ ನೋಡಿ. ನನಗಿಂತ ಚೆನ್ನಾಗಿ ನೀವೇ ಮಾತಾಡ್ತೀರಾ. ಹೆಂಗಿದೆ ವ್ಯೂ ನೋಡಿ. ನಮ್ದು ಒಂದು ಪರ್ಸನಲ್ ವಿಡಿಯೋಗಳು ಮಾಡ್ಕೊಬಿಡೋಣ, ಮೂವ್ ಆಗೋದು.
ಅಲ್ಲಿ ಮೇಲೆ ಜಾಸ್ತಿ ಹೈಟ್ ಇದೆಯಲ್ಲ ಅಲ್ಲಿ ಆ ಮಿಸ್ಟ್ ಇರ್ತದಲ್ಲ ಇನ್ನೊಂಚೂರು ಲೆಫ್ಟಿಗೆ ಬನ್ನಿ ಬಿಡ. ಮೇಡಮ್ ಅದು ಇವ್ರು ತಗೋತಾ ಇದ್ದಾರೆ ಆದ್ಮೇಲೆ ತೆಗಿಯೋಣ. ಎಲ್ಲಾರು ಸಮಾಧಾನ ತಕೊಳ್ಳಿ, ಗಲಾಟೆ ಬೇಡ. ನಾವು ಕೇಬಲ್ ಕಾರಿಂದ ಕೆಳಗಡೆಯಿಂದ ಮೇಲೆ ಬಂದ್ವಿ. ಸೊ ಈಗ ಮೇಲಿಂದ ಅಲ್ಲಿಂದ ಇಲ್ಲಿಗೆ, ಈಗ ಅಲ್ಲಿಂದ ಮತ್ತೆ ಡೌನ್ಗೆ ಬಂದಿದ್ದೀವಿ. ಅಲ್ಲಿ ಸ್ಟೇರ್ ಕೇಸ್ ಅಂದರೆ ಎಸ್ಕಿಲೇಟರ್ ಇತ್ತು. ಎಸ್ಕಿಲೇಟರಿಂದ ನಿಮ್ದು ಅಕೌಂಟ್ ಹೇಳ್ಬಿಡಿ, ನಮ್ಮ ಅಮ್ಮಂಗೆ ತೋರಿಸ್ತೀನಿ. ಓಕೆ, ಪ್ಲೀಸ್ ಫಾಲೋ ಮಾಡಿ. ಸೊ ಅಲ್ಲಿಂದ ಬಂದು ಇಲ್ಲಿಂದ ಒಂದು ಚೈನೀಸ್ ಟೆಂಪಲ್ ಥರ ಏನೋ ಒಂದಿದೆ ನೋಡಿ. ಅಗೈನ್ ಡೌನ್ಗೆ ಬಂದ್ವಿ ನಾವು. ಈ ಥರ ಇದೆ ವೆದರ್ ಅಂತೂ ಅಲ್ಟಿ. ಹೆಂಗಿದೆ ಗೊತ್ತಾ ವೆದರು. ಅದಕ್ಕೆ ಹೇಳೋದು ಕ್ಯಾಮ್ರಾ ಯಾವುದನ್ನು ಜಸ್ಟಿಫೈ ಮಾಡಲ್ಲ. ಅಲ್ಲ ಅಲ್ಲಿ ಇದಿದೆ ಜಾರ್ಗಿರಿದ್ರೆ ಅದೇನದು ಪಾಚಿ. ಹೆಂಗಿದೆ ಗೊತ್ತಾ ವೆದರು, ಸಕ್ಕತ್ತಾಗಿದೆ. ತೋರಿಸ್ತೀನಿ ರೀ ಒಂದು ನಿಮಿಷ. ಇವನೇ ಈ ಜಾಗದ ಓನರು, ಈ ವ್ಯಕ್ತಿನೇ. ಈ ವ್ಯಕ್ತಿ ನೇಮ್ ಬಂದು ತಾನ್ಶ್ರೀ ಡಾಟೋ ಅಂತ ಹೇಳಿ. ಆ್ಯಕ್ಚುಲಿ ತುಂಬ ಕ್ರೌಡ್ ಇದೆ. ಒಂದು ನಿಮಿಷ, ಎಲ್ಲ ಕಡೆ ಜನ ಇದ್ದಾರೆ. ಎಷ್ಟು ಜನ ಇದ್ರೂ, ಕ್ರೌಡ್ ಇದ್ರೂ ಎಷ್ಟು ಪೀಸ್ ಅನ್ನಿಸ್ತಿದೆ ಅಂದರೆ ನಿಜವಾಗ್ಲೂ ಸಖತ್ ರಿಲ್ಯಾಕ್ಸ್ಡ್ ಅನ್ನಿಸ್ತಿದೆ. ಮೇ ಬಿ ಹಿಂದೆ ಬುದ್ಧ ಇರೋದಕ್ಕೋ ಏನೋ ಒಂದು ಗೊತ್ತಿಲ್ಲ, ಸಖತ್ ಸಮಾಧಾನ ಅನ್ನಿಸ್ತಾ ಇದೆ ಮನಸ್ಸಿಗೆ. ಏನೋ ಒಂಥರ ಸಮ್ಟೈಮ್ಸ್ ಬೇಜಾರಾದಾಗ ಎಲ್ಲಾದರೂ ಹೋಗ್ಬಿಡೋಣ ಅನಿಸುತ್ತಲ್ಲ, ಆಗ ಬಂದಾಗ ರಿಲ್ಯಾಕ್ಸ್ಡ್ ಫೀಲ್ ಆಗುತ್ತಲ್ಲ. ಸಮ್ಟೈಮ್ ನೇಚರ್ ಮಧ್ಯೆ ಹೋದಾಗ, ಟೆಂಪಲ್ಗೆ ಹೋದಾಗ ನಿಜವಾಗ್ಲೂ ಸೇಮ್ ಫೀಲ್ ಕೊಡ್ತಿದೆ ಈ ಟೆಂಪಲ್ಲು. ಬುದ್ಧ ಮೇ ಬಿ ಇರ್ಬೋದೇನೋ, ಅದಕ್ಕೆ ಆ ಥರ ಶಾಂತಿ ನೆಮ್ಮದಿ ಎಲ್ಲ ಕಾಣಿಸ್ತಿದೆ. ನಾನು ಹಿಂದೆ ಫುಲ್ಲು ಫಾಗಿದೆ, ಏನೂ ಕಾಣಿಸಲ್ಲ. ಇದಂತೂ ಹೆವೆನ್, ಸೀರಿಯಸ್ಲಿ. ಈ ಸ್ಪಾಟು ಹೆವೆನ್ ಹೆವೆನ್ ಹೆವೆನ್. ಚಿನ್ಮಿನ್ ಟೆಂಪಲ್. ಸಿ, ಸ್ಪೆಕ್ಸ್ ಹಾಕೊಂಡಿರೋ ಕ್ಲಿಪ್, ಹೇರ್ಗೆ ಸ್ಪೆಕ್ಸ್ ಹಾಕ್ಬಿಟ್ಟಿದ್ದಾರೆ. ನಾವೀಗ ಇಲ್ಲಿ ಫ್ರೆಂಚ್ ಫ್ರೈನ ಟ್ರೈ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಆ್ಯಕ್ಚುಲಿ ಇಲ್ಲೊಂದು ಥೈಲ್ಯಾಂಡಲ್ಲಿ ಇತ್ತು, ಇದು ಕುಡ್ದಿಲ್ಲ, ಇಲ್ಲಿ ಟ್ರೈ ಮಾಡ್ತೀವಿ. ಬಬಲ್ ಮಿಲ್ಕ್ ಟೀ ಅಂತ, ಇದು ಥೈಲ್ಯಾಂಡಲ್ಲಿ ಫೇಮಸ್ ಇತ್ತು, ಇಲ್ಲೂ ಇದೆ. ವಿಲ್ ಟ್ರೈ ನೋಡೋಣ. ಆ್ಯಕ್ಚುಲಿ 9 ರಿಂಗಟ್ಸ್ ಇದೆ, ಅರೌಂಡು 250 ಸಮಥಿಂಗ್ ಇಂಡಿಯನ್ ರುಪೀಸಲ್ಲಿ. ಟ್ರೈ ಮಾಡೋಣ. ಟ್ರೈ ಮಾಡ್ತಾ ಇದ್ದೀನಿ ಬಬಲ್ ಮಿಲ್ಕ್ ಟೀ. It's bubble milk tea. How is it? ಸಾದಾ ಇದೆ, ವೆರಿ ನೈಸ್. ಒಳಗಡೆ ಬಬಲ್ಸ್ ಇದೆ, ಐಸ್ ಕ್ಯೂಬ್ ಇದೆ, ಸಮ್ ಫ್ಲೇವರ್, ಚಾಕ್ಲೇಟ್ ಫ್ಲೇವರ್ ಇದೆ. ನೈಸ್. ಇಲ್ಲ, ಇನ್ನು ಕೇಬಲ್ ಕಾರಿಂದ ಬಂದು ಇಲ್ಲಿ ಇಳಿದ್ರೆ ನಮಗೆ ಮ್ಯಾಪ್ ಇದೆ, ಡೈರೆಕ್ಟ್ ಹೆಂಗೆ ಹೋಗಬೇಕು ಏನು ಅನ್ನೋದು. ಸೊ ಈ ಪ್ಲೇಸಲ್ಲಿ ಏನೇನು ಅಟ್ರಾಕ್ಷನ್ ಇದೆ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ವಾಟರ್ ಫಾಲ್ಸು, ಇಲ್ಲಿ ಏನೇನಿದೆ ಇದಿಷ್ಟು ಆ ಪ್ಲೇಸಲ್ಲಿರೋ ಅಟ್ರಾಕ್ಷನ್ಸು. 16 ಲೊಕೇಶನ್ಸ್ ಇದೆ ಈ ಒಂದು ಟೆಂಪಲಲ್ಲಿ, ಅಟ್ರಾಕ್ಷನ್ ಪ್ಲೇಸಸ್. ಆಲ್ರೆಡಿ ಎಷ್ಟೋ ಕಿಲೋ 2 ಮೆಂಬರ್ಸ್ ಹೋಗ್ಬಿಡೋಣ. ಎಷ್ಟೋ ಕಿಲೋಮೀಟ್ರ್ ಮೇಲೆ ಬಂದಿದ್ದೀವಿ. ಅಗೇನ್ ಮತ್ತೆ ಕೇಬಲ್ ಕಾರ್ನ ಕ್ಯಾಚ್ ಮಾಡಿ ಇನ್ನೂ ಮೇಲೆ ಹೋಗ್ತಾ ಇದ್ದೀವಿ. ಹೌದಾ? ಇಲ್ಲ ನಾನು ಹೋದಾಗ ಇಲ್ಲ, ಹಂಗೆ ಎದ್ದು ಕೂತ್ಕೊಂಡು ಅಲ್ಲಾಡ್ತು. ಇವಾಗ ನಾವು ಅರೌಂಡು 16,000 ಮೀಟ್ರ್ ಮೇಲೆ ಇರೋದು ಅಂತ ನನ್ನ ಐಸಿಯಲ್ಲಿ ಅಲ್ಲಿ ಮೈಕಲ್ಲಿ ಹೇಳ್ತಾ ಇದ್ರು, ಅದ್ರ ಪ್ರಕಾರ ಅನ್ಕೋತೀನಿ. ಅಲ್ಲಿಂದ ಮೇಲೆ ಬಂದರೆ ಇಲ್ಲೊಂದು ಮಾಲ್ ಇದೆ, ಇಲ್ಲಿ ಎಲ್ಲ ಬ್ರ್ಯಾಂಡ್ಸು ಇದೆ ಮಾಲ್. ಈ ಕಡೆಯಿಂದ ನೆಕ್ಸ್ಟ್ ಹೋದರೆ ವಾಟರ್ ಆ್ಯಕ್ಟಿವಿಟೀಸ್, ಗೇಮ್ಸ್ಗಳಿದೆ. ಆಡ್ತೀನಿ ಅಂದರೆ ಗೇಮ್ಸ್ ಆಡ್ಬೋದು. ನಾವು ಆ್ಯಕ್ಚುಲಿ ಟಾಪಲ್ಲಿದ್ದೀವಿ, ಕೆಳಗಡೆ ಮಾಲಿಂದ. ಸ್ಕೈ ವರ್ಲ್ಡ್, ಸ್ಕೈ ಡೆಕ್, ಸ್ಕೈ ವಾಕ್, ಕೇಬಲ್ ಕಾರ್ ಎಲ್ಲ ಇದೊಂದೇ ಕಡೆ ಇನ್ಕ್ಲೂಡ್ ಆಗಿದೆ ಇದೊಂದು ಪ್ಲೇಸಲ್ಲಿ. ಈ ಪ್ಲೇಸ್ನ ಜಂಟಿಂಗ್ ಐಲ್ಯಾಂಡ್ ಅಂತ ಕರೀತಾರೆ. ಆಲ್ಮೋಸ್ಟು ಬೆಳಿಗ್ಗೆ ಬಂದರೆ ನೀವು ಸಂಜೆವರೆಗೂ ಇದೊಂದೇ ಕಡೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಅಷ್ಟು ಚಂದ ಇದೆ ಈ ಜಾಗ. ವೆರಿ ನೈಸ್ ಪ್ಲೇಸ್, ವೆರಿ ನೈಸ್. ಎಲ್ಲ ಬ್ರ್ಯಾಂಡು ಇದೆ ಇಲ್ಲಿ. ಬೇಕು ಅಂದರೆ ಅಲ್ಲ, ಅಷ್ಟು 1000 ಕಿಲೋಮೀಟ್ರು ಮೇಲೆ ಬಂದು ಇದನ್ನು ಕಟ್ಟಿದ್ದಾರೆ ಅಂದರೆ ಗ್ರೇಟ್ ಅಲ್ವಾ?
ಗ್ರೇಟ್ ಅನ್ನೋದಕ್ಕಿಂತ ನಾವು ಇಲ್ಲಿ ಟೆಕ್ನಾಲಜಿನ ಅಪ್ರಿಷಿಯೇಟ್ ಮಾಡಬೇಕು. ಇಷ್ಟು ಫಾರ್ವರ್ಡ್ ಆಗಿದ್ದಾರೆ ಅವರು, ಇಷ್ಟೆಲ್ಲ ಮಾಡ್ತಿದ್ದಾರೆ ಅವರು ಅಂತ. ನಾವೇನಾದ್ರು ಕ್ಲಾಸ್ ನೋಡೋಣ. ಪ್ರೆಸ್ ಮಾಡಿ ನೀವು ಟೈಮಿಂಗ್ಸ್ ಇದೆಯಾ ನೋಡೋರ್ಪಿತಾ? ಹೌದು ಟೈಮಿಂಗ್ಸ್ ಇರುತ್ತೆ. ಓಕೆ ಮಾಡಿ. ಟೈಮಿಂಗ್ಸು ಇಲ್ಲಿ ಟೈಮಿಂಗ್ಸ್ ಕೊಂಡ ಇರುತ್ತೆ. ಟ್ರೈ ಮಾಡ್ತಾ ಇದ್ದೇನೆ. ಟೈಮ್ ಓವರ್ ಅನ್ಸುತ್ತೆ. ಟೈಮು ಇಲ್ಲಿ ಟೈಮ್ ಇಲ್ಲಿ ಟೈಮ್ ಓವರು ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಇಷ್ಟು ಅಂದರೆ ಇಲ್ಲಿ ಗೇಮ್ಸ್ ನಾವು ನಮ್ಮ ಬೆಂಗಳೂರಲ್ಲೂ ಆಡಿದ್ದೀವಿ ಮಾಲ್ಗಳಲ್ಲೆಲ್ಲ ಇರುತ್ತೆ. ಅದೇ ಟಾಯ್ಸ್ನ ತೆಗೆಯೋದು ಆ ಥರ. ಇಲ್ಲಿ 10 ರಿಂಗೆಟ್ಸ್ಗೆ 10 ಕಾಯಿನ್ಸು, 20 ರಿಂಗೆಟ್ಸ್ಗೆ 20 ಕಾಯಿನ್ಸು. 10 ರಿಂಗೆಟ್ಸ್ ಅಂದರೆ ಅರೌಂಡ್ ನಿಮಗೆ 500 ಹತ್ರನೇ ಬರುತ್ತೆ. ಫ್ಲೂಕಲ್ಲಿ ಒಂದು ಸಿಕ್ತು, ಲಕ್ಕಲ್ಲಿ ಸಿಕ್ಕಿತ್ತು ನಮ್ಗೆ. ಇದು ನಾವು 20 ರಿಂಗೆಟ್ ಸ್ಪೆಂಡ್ ಮಾಡಿದ್ದೀವಿ, ಒಂದು ಬೀಳ್ತಲ್ಲ. ಯಾಕೆಂದರೆ ಇವ್ರು ಆಲ್ರೆಡಿ ಫಿಕ್ಸ್ ಮಾಡಿ ಇಟ್ಬಿಟ್ಟಿರ್ತಾರೆ. ಅದು ಎತ್ಕೊಳ್ಳುತ್ತೆ ಬಟ್ ಬಿಟ್ಟು ಬಿಡುತ್ತೆ ಕೆಳಗಡೆಗೆ. ಆ ಕಡೆ ಎಷ್ಟು ಬಿಡುತ್ತೆ ಅಂದರೆ ಬೀಳಲ್ಲ. ಇವ್ರು ಆಲ್ರೆಡಿ ಎಲ್ಲ ಸೆಟ್ಟಿಂಗ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಬೀಳಲ್ಲ. ಹಂಗಾಗಿ ಫೈನಲಿ ಒಂದು ತೊಗೊಂಡಿದ್ದೀವಿ. ಬಿಡ್ರಿ ಅವ್ರ ಚಾನೆಲ್ಗೆ ನಾವು ಟ್ಯಾಗ್ ಮಾಡಕ. ನಾವಿವತ್ತು ಸ್ವಿಮ್ಮಿಂಗ್ ಪೂಲ್ನ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನಾವು ಬಂದು 2 ಡೇಸ್ ಆಯಿತು, ಇವತ್ತು ಹೋಗ್ತಾ ಇದ್ದೀವಿ. ನೋಡೋಣ, ಇಬ್ಬರು ರೆಡಿಯಾಗಿದ್ದೀವಿ ಪೂಲ್ಗೆ ಹೋಗೋಕ್ಕೆ. ಹೊಡೋದೇ ಇವಾಗ ಸಿಗೋಣ ಪೂಲಲ್ಲಿ. ಬರೀ ಫಾರಿನರ್ಸೇ ಇದ್ದಾರೆ, ನಮ್ಮವ್ರು ಒಬ್ಬರು ಇಲ್ಲ, ಎಲ್ಲ ಫಾರಿನರ್ಸೇ ಇದ್ದಾರೆ. ಅರ್ಪಿತಾ ಅರ್ಜೆಂಟಲ್ಲಿ ಮ್ಯಾಗಿ ತಿನ್ಕೋತವಳೆ. ನಾನೊಂದು ಕೋಕ್ ಕುಡ್ಕೊಡ್ತೀನಿ ಅಷ್ಟೇ. ಅರ್ಪಿತಾ ಮಾತಾಡ್ತಾರಂತೆ, ಕೇಳೋಣ. ಕಟ್ ಮಾಡಿದ್ರೆ ಬಾಸ್. ಸೊ ನಮ್ಮ ಕಡೆ ಓಲಾ ಊಬರ್ ಹೆಂಗಿದೆಯೋ, ಇಲ್ಲಿ ಮಲೇಷ್ಯಾದಲ್ಲಿ ಕೊಲಂಪುರಲ್ಲಿ ಗ್ರ್ಯಾಬ್ ಅನ್ನೋ ಆ್ಯಪ್ ಇದೆ. ಆ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಆಟೋಮೆಟಿಕಲಿ ಕ್ಯಾಬ್ ಬುಕ್ ಆಗುತ್ತೆ. ಸೊ ನಾನು ಇಲ್ಲೇ ಮಲೇಷಿಯನ್ ಸಿಮ್ ಬೈ ಮಾಡಿರೋದ್ರಿಂದ ಲೊಕೇಶನ್ ಈಸಿಯಾಗಿ ತಗೊಳುತ್ತೆ ಗ್ರ್ಯಾಬ್ದು. ಹಂಗಾಗಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಬುಕ್ ಮಾಡ್ಕೊಂಡಿದ್ದೀವಿ. ಫುಡ್ ಸ್ಟ್ರೀಟ್ ಹತ್ರ ಹೋಗ್ತಿದ್ದೀವಿ. ಸ್ವಲ್ಪ ಹಂಗೆ ಏನಿದೆ ಎಲ್ಲ ನೋಡಿಕೊಂಡು ನೈಟು ಎಕ್ಸ್ಪ್ಲೋರ್ ಮಾಡಿಕೊಂಡು ಫುಡ್ ನಮ್ಗೆ ಎಲ್ಲಿ ಕನ್ವೀನಿಯೆಂಟ್ ಆಗಿದೆಯೋ ಅಲ್ಲಿ ಊಟ ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಆಮೇಲೆ ಹೋಟೆಲ್ ಹೋಗೋಣ ಅಂದ್ಕೊಂಡಿದ್ದೀವಿ. ಇವತ್ತಿನ ಪ್ಲ್ಯಾನ್ ಇಲ್ಲಿ ಮುಗೀತು. ಫುಡ್ ಎಕ್ಸ್ಪ್ಲೋರ್ ಮಾಡೋಣ, ಏನು ಸಿಗುತ್ತೆ ನೋಡೋಣ, ತಿನ್ನೋಣ. ಆ್ಯಕ್ಚುಲಿ ಮಿಡ್ಡಲ್ಲೇ ಕ್ಯಾಬ್ ಇಳ್ಕೊಬಿಟ್ವಿ. ಬಿಕಾಸ್ ಈ ಸ್ಟ್ರೀಟ್ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು. ಎಕ್ಸಾಕ್ಟಾಗಿ ಈ ಸ್ಟ್ರೀಟ್ ಯಾವ ಥರ ಇದೆ ಅಂದರೆ, ಥೈಲ್ಯಾಂಡಲ್ಲಿ ಪಟಾಯ ಸ್ಟ್ರೀಟ್ ಇದೆ ನೋಡಿ, ಒಂದು ವಾಕಿಂಗ್ ಸ್ಟ್ರೀಟ್ ಇದೆಯಲ್ಲ, ಸೇಮ್ ಅದೇ ಥರ ಇದೆ. ಇದು ನೋಡ್ಕೊ ಎಲ್ಲಿ ಕಡಿಮೆ ರಿಂಗೆಟ್ಸ್ ಇದೆ ಅದನ್ನು. ಸಾರಿ. ಸೊ ಏನೋ ಹೇಳ್ತಾ ಇದೆ ಅರ್ಪಿತಾ ಮದುವೆ ಮಾಡ್ತಿದ್ರು. ಫುಡ್ಡು ಫಸ್ಟು ಏನಿದೆ ನೋಡಿಕೊಂಡು ಸ್ವಲ್ಪ ಊಟ ಗೀಟ ಮಾಡಿಕೊಂಡು ಆಮೇಲೆ ಬಂದು ಇಲ್ಲಿ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದೆ. ಎಕ್ಸಾಕ್ಟಾಗಿ ಥೈಲ್ಯಾಂಡ್ ಪಟಾಯ ಸ್ಟ್ರೀಟಲ್ಲಿ ಯಾವ ಥರ ವಾಕಿಂಗ್ ಸ್ಟ್ರೀಟ್ ಇದೆಯೋ ಎಕ್ಸಾಕ್ಟಾಗಿ ಹಂಗೆ ಇದೆ. ಆ ಕಡೆ ಎಲ್ಲ ಕಾಲ್ಗರ್ ಸಮಥಿಂಗ್ ಸೊ ಆ್ಯಂಡ್ ಸೊ. ಈ ಕಡೆ ಎಲ್ಲ ಮಸಾಜ್ ಸ್ಟ್ರೀಟ್ ಬರುತ್ತೆ ನಿಮಗೆ. ಫುಲ್ ಇದೆಲ್ಲ ಮಸಾಜ್ ಸ್ಟ್ರೀಟೇ ಅಪ್ ಟು ಎಂಡ್ವರೆಗೂ. ಬಟ್ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ ಕಂಪೇರ್ ಟು ಥೈಲ್ಯಾಂಡ್. ಮಲೇಷ್ಯಾದಲ್ಲಿ ಸ್ವಲ್ಪ ಜಾಸ್ತಿ ರಿಂಗೆಟ್ಸೇ ಇದೆ. ನಮ್ಗೆ ಅಲ್ಲಿ ಸ್ವಲ್ಪ ಚೀಪಾಗಿ ಸಿಕ್ತಿತ್ತು, ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ. ಫಸ್ಟು ಫುಡ್ ನೋಡೋಣ, ಒಳ್ಳೆ ಊಟ ಮಾಡೋಣ. ಫಸ್ಟು ಒಳ್ಳೆ ಇಂಡಿಯನ್ ಫುಡ್ ಬೇಕು ಅನ್ನಿಸ್ತಿದೆ ನನಗಂತೂ. ನಾನು ಇಷ್ಟಿಷ್ಟೇ ತಿಂತೀನೋ, ನಂಗೆ ಹೊಟ್ಟೆ ಅಷ್ಟು ಸಾಕಾಗ್ಬಿಟ್ಟಿದೆ. ಇವತ್ತು ಬೆಳಿಗ್ಗೆ ದೋಸೆ ನಾನು ಸರಿಯಾಗಿ ತಿಂದಿಲ್ಲ. ದೋಸೆ ಇಡ್ಲಿ ಅಂದರೆ ನಂಗೆ ಮೊದಲೇ ಅಲರ್ಜಿ. ಹಾಂ, ನೋಡೋಣ ಸ್ಟ್ರೀಟ್. ಅರ್ಪಿತಾ, ಫುಡ್ ಸ್ಟ್ರೀಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೆನ್ನೆ ಬಂದಿದ್ದೆ ಆ್ಯಕ್ಚುಲಿ ನಾವು ಈ ಸ್ಟ್ರೀಟ್ಗೆ. ಫುಲ್ ಇದು ಡೆಡ್ ಎಂಡ್ ಹೋದರೆ ನಿಮಗೆ ಫುಲ್ಲು ಫುಡ್ ಸ್ಟ್ರೀಟೇ ಇರೋದು. ಈಗ ಹೋಗೋಣ, ಊಟ ಮಾಡೋಣ, ಹೋಗಿ ವಾಪಸ್ ಬರೋಣ.
ಇಲ್ಲೇ ಸ್ಟ್ರೀಟಲ್ಲಿ ವಾಕ್ ಮಾಡ್ಕೊಂಡು ಬರಬೇಕಾದ್ರೆ ಯಾವುದೋ ಫಾಂಡಾ ಐ ಅಂತ ಕಾಣಿಸ್ತು. ಮೇ ಬಿ ಮಲೇಷ್ಯಾಗೂ ಫಾಂಡಾಗೂ ಏನೋ ಸಮಥಿಂಗ್ ವಿಲೇಜ್ ಇದು ಲಿಂಕ್ ಇದೆ, ಐ ಡೋಂಟ್ ನೋ ಏನು ಅಂತ. ಸೊ ನೋಡೋಣ ಇಲ್ಲೇನೇನೋ ಸ್ವಲ್ಪ ಚೆನ್ನಾಗಿದೆ ಅನ್ನಿಸ್ತಿದೆ. ಏನಾದರೂ ಬೈ ಮಾಡೋದಿದ್ರೆ ಜುವೆಲ್ಸ್ ಇದೆ, ಟಾಯ್ಸ್ ಇದೆ. ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ. ಜುವೆಲ್, ಸಮ್ ಟಾಯ್ಸ್, ಸಮ್ ಬ್ಯಾಗ್ಸ್, ಸಮ್ ಹೇರ್ ಆಕ್ಸೆಸರೀಸ್. ಕುಂಗ್ ಸಾಂಗ್ ಪ್ಲೇ ಮಾಡಿದ್ದಾರೆ, JK ಸಾಂಗ್. ಐ ರೆಕಗ್ನೈಸ್, ಹೆಂಗೆ ಅಂದ್ರೆ ಅವ್ನ ವಾಯ್ಸಿಂದನೇ ಕಂಡಿಡ್ದೆ ಅದು ಅವನೇ ಅಂತ. ಹ್ಯಾಟ್ಸ್. ಈ ಫ್ಲೋರಲ್ಲಿ ಎಲ್ಲ ಬರೀ ಜುವೆಲ್ಸ್ ಇದೆ, ಕೆಳಗಡೆ ಫ್ಲೋರಲ್ಲಿ ಬ್ಯಾಗ್ಸ್ ಇತ್ತು. ಬ್ಯಾಗ್ಸ್ಗಳು ಚೆನ್ನಾಗಿದೆ. I bought something for someone special, not someone. Some makeup brands, Malaysian makeup brands item. ನಮ್ಮದು ಇಂಡಿಯನ್ಸ್ಗೆ ಸೂಟ್ ಆಗಲ್ಲ. ಸೊ ನನಗೆ ಕೆಲವರು ಸಜೆಸ್ಟ್ ಮಾಡ್ತಾರೆ ಸ್ಲ್ಯಾಂಗ್ ವೀಡಿಯೋ ಮಾಡಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ ಅಂತ. ವೈ ಶುಡ್? ಬೇಡ. ಯಾಕೆ ನಾನು ನನ್ನ ಸ್ಲ್ಯಾಂಗ್ನ ಚೇಂಜ್ ಮಾಡಬೇಕು? ನಾನು ಪಕ್ಕಾ ಮಂಡ್ಯ ಸ್ಲ್ಯಾಂಗೇ ನಂದು ಬೆಂಗಳೂರು ಬಂದಿದ್ರು ನಾನು ಯಾವತ್ತೂ ನನ್ನ ಸ್ಲ್ಯಾಂಗ್ ಚೇಂಜ್ ಮಾಡಿಲ್ಲ. ನಾನು ಯಾರ ಹತ್ರ ಮಾತಾಡಬೇಕಾದ್ರೂ ನಾನು ಹಿಂಗೆ ಮಾತಾಡ್ತೀನಿ. ನಾನು ಕೋರ್ಟಲ್ಲಿ ಅಷ್ಟೇ ನನ್ನ ಸ್ಲ್ಯಾಂಗ್ ಚೇಂಜ್ ಆಗೋದು. ನಾನು ಇನ್ಕ್ಲೂಡ್ ನಮ್ಮ ಆಫೀಸ್ ಕೊಲೀಗ್ಸು, ಮನೆಯವರು, ರಿಲೇಟಿವ್ಸು ಎಲ್ಲರ ಹತ್ರನೂ ನಾನು ಇದೇ ಥರನೇ ಮಾತಾಡೋದು. ಎಲ್ಲೋ ಬಂದ್ಬಿಟ್ಟಿದ್ದೀನಿ, ಇನ್ನೆಲ್ಲೋ ಬಂದ್ಬಿಡ್ಬೇಕು ಅಂದ್ಬಿಟ್ಟು ನಮ್ಮ ಭಾಷೆನ ಚೇಂಜ್ ಮಾಡೋಕ್ಕಾಗಲ್ಲ. ನನ್ನ ಸ್ಲ್ಯಾಂಗ್ ಹಿಂಗೆ ಇರ್ತಿದೆ. ಇಷ್ಟ ಆದರೆ ಕೇಳ್ಬೋದು, ಇಲ್ಲ ಅಂದರೆ ನಾನು ಅದೇನೋ ತಿರ್ಕೆ ಶೋಕಿ ಅಂತಾರೆ. ಈಗ ತಾನೇ ಬೆಂಗಳೂರು ಬಂದು ಮುಖ ನೋಡಿರ್ತವೆ, ಅಬ್ಬಬ್ಬಬ್ಬಬ್ಬಬ್ಬ ಅವ್ರ ಮಾತನ್ನ ಕೇಳೋಕ್ಕೆ ಆಗಲ್ಲ ಗುರು. ಅದೊಂಥರ ಮಾತಾಡ್ತವೆ. ನಾನು ಹೇಳಲ್ಲ, ಕೆಲವ್ರದ್ದು ಇರ್ತದೆ, ನೋಡಿರ್ತೀರ, ಅಬ್ಸರ್ವ್ ಮಾಡಿರ್ತೀರ, ಅಂಥವ್ರಿಗೆ ಇದು ಓಕೆನಾ. ನಾವು ಪಕ್ಕ ಮಂಡ್ಯದ ಹುಡುಗಿ, ಮಂಡ್ಯದ ಸ್ಲ್ಯಾಂಗೇ ಬರೋದು, ಅದು ಯಾವತ್ತೂ ಚೇಂಜ್ ಆಗಲ್ಲ. ಓಕೆ, ಇದೆಲ್ಲ ಸಮ್ ಜರ್ಕಿನ್ಸ್ ಇದೆ ಇಲ್ಲಿ, ಪುಲ್ಲೋರ್ಸು, ಜರ್ಕಿನ್ಸು, ಈ ಥರದ್ದೆಲ್ಲ ಇದೆ ಇಲ್ಲಿ. ತೊಗೊಂಡಿದ್ದೀನಿ. ಅರ್ಪಿತಾ ಮೈಲೋ ತೊಗೊಂಡಿದ್ದಾಳೆ. ಮೈಲೋ ಅವಾಗ ತುಂಬ ಫೇಮಸ್ ಅಂತ, ಇವಾಗ ಇಂಡಿಯಾದಲ್ಲಿ ಸ್ಟಾಪ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಜೊತೆ ಬಂದವ್ರು ಹೇಳಿದ್ರು ಟೇಸ್ಟ್ ಮಾಡಿ ಅಂತ, ಅದಕ್ಕೆ ಟೇಸ್ಟ್ ಮಾಡ್ತಾ ಇದ್ದಾಳೆ. ಥೈ ಕೋಲ್ಡ್ ಟೀ ನಂಗೆ ಇಷ್ಟ, ಇದು ತುಂಬ ಚೆನ್ನಾಗಿದೆ ಫ್ಲೇವರು.